ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನ್ನ ಜೊತೆ ಇವತ್ತು ಯೋಗಿ ಅನೀಶ್ ಅವರಿದ್ದಾರೆ. ಚಿಂತೆಯಿಂದ ಚಿಂತನೆಯೆಡೆಗೆ ಮತ್ತು ಸಂಕುಚಿತತೆಯಿಂದ ವಿಶಾಲ ಮನೋಭಾವದೆಡೆಗೆ ವ್ಯಕ್ತಿತ್ವ ಪರಿವರ್ತನೆ ಕುರಿತು ನಾವು ಕೆಲವೊಂದು ವಿಚಾರಗಳನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಅದರಲ್ಲಿ ಇವೆರಡು ಅಂಶಗಳು ಕೂಡ. ಈ ಎರಡು ಅಂಶಗಳ ಬಗ್ಗೆ ಯೋಗಿ ಅನೀಶ್ ಅವರ ಅನಿಸಿಕೆಯನ್ನು ಕೇಳ್ತಾ ಇದ್ದೇನೆ. ಯೋಗಿ ಅನೀಶ್ ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಾರೆ. ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ನ JP ಮೆಂಟರಿಂಗ್ ಸೆಂಟರ್ಗೆ ಆತ್ಮೀಯ ಸ್ವಾಗತ ಸರ್. ದಯಮಾಡಿ ಈ ಎರಡು ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ನಾವು ಹೇಗಿದ್ದರೂ 2 ದಿನ ವರ್ಕ್ಶಾಪ್ ಮಾಡ್ತಾ ಇದ್ವಿ. 2 ದಿನದ ವರ್ಕ್ಶಾಪ್ನಲ್ಲಿ ಸುಮಾರು ಬೇರೆ ಬೇರೆ ಕ್ಷೇತ್ರದ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಬಂದಿರುವಂಥದ್ದು ನಮಗೆ ತುಂಬ ಸಂತೋಷದ ವಿಚಾರ. ಎಸ್ ಸರ್, ಓವರ್ ಟು ಯು. ಚಿಂತೆ, ಚಿಂತನೆ ಪದಗಳು ತುಂಬ ಚೆನ್ನಾಗಿದೆ. ನಾವು ಎಷ್ಟೋ ಸರಿ ಇದನ್ನು ತುಂಬ ಕನ್ಫ್ಯೂಸಿಂಗಾಗಿ ಯೂಸ್ ಮಾಡ್ತೇವೆ. ಯಾವುದು ಚಿಂತೆ, ಯಾವುದು ಚಿಂತೆ ಅಂದರೆ ಯಾವುದ್ರ ಬಗ್ಗೆ ಚಿಂತೆ ಅಂದರೆ ವರಿ ಅನ್ನೋದು ವರ್ಡ್ ಇಂಗ್ಲೀಷಲ್ಲಿ ವರಿ ಅಂತೀವಲ್ಲ. ವೆನ್ ಡು ಯು ವರಿ? ಚಿಂತೆ ಯಾವಾಗ ಮಾಡ್ತೀವಿ? ಎಲ್ಲವೂ ಸುಗಮವಾಗಿ ಹೋಗುತ್ತಿರಬೇಕಾದ್ರೆ ಚಿಂತೆ ಮಾಡ್ತೀವ? ಯಾವಾಗ ನಾವು ಅಂದ್ಕೊಂಡಂಗೆ ಆಗಲ್ವೋ, ಹಿಂದೆ ಆಗಿಲ್ವೋ, ಮುಂದೆ ಆಗಲ್ವೋ ಅಂತ ನಾವು ಅನ್ಕೋತೀವೋ ಅದು ಚಿಂತೆ. ಸೊ ಅದಕ್ಕೆ 2 ಪದಗಳು ಚೆನ್ನಾಗಿದೆ ಇಂಗ್ಲೀಷ್ನಲ್ಲಿ. ಒಂದು ಡಿಪ್ರೆಷನ್, ಇನ್ನೊಂದು ಆಂಗ್ಸೈಟಿ. ಕರೆಕ್ಟಾ? ಕೇಳಿರ್ಬೇಕಲ್ವಾ? ಡಿಪ್ರೆಷನ್ ಯಾವಾಗ ಬರುತ್ತೆ? ನಾವು ನಮ್ಮ ಹಿಂದಿನ ಕಾಲದಲ್ಲಿ, ಕಾಲ ಅನ್ನೋದಕ್ಕಿಂತ ನಮ್ಮ ಬದುಕಿನಲ್ಲಿ ಹಿಂದೆ ಏನೇನೋ ಅಂದ್ಕೊಂಡಿರ್ತೀವಲ್ಲ, ಅದು ಆಗದೇ ಇದ್ದಾಗ ಅದ್ರ ಬಗ್ಗೆ ನಾವು ಈಗ ಯೋಚನೆ ಮಾಡಿದಾಗ ಅದನ್ನು ಡಿಪ್ರೆಷನ್. ಕರೆಕ್ಟಾ? ವೈ ಡು ಡಿಪ್ರೆಷನ್ ಹ್ಯಾಪನ್? Depression does not happen from thin air. Depression happens because you keep worrying about something that has happened or not happened in the past. ಚಿಂತೆ ತಾನೇ ಅದು. ಕರೆಕ್ಟ್? ನಾವು ಏನೇನೋ ಕಲ್ಪನೆಗಳನ್ನ ಕಟ್ಕೊಂಡಿರ್ತೀವಿ. ವಿ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಆಫ್ ದ ಫ್ಯೂಚರ್. ಇಟ್ ಕ್ಯಾನ್ ಬಿ ಆಸ್ಪಿರೇಷನ್, ಡಿಸೈರ್ಸ್, ಆಂಬಿಷನ್, ಗೋಲ್, ಡ್ರೀಮ್, ವಿಶಸ್, ಏನೇನೋ ಅನ್ಕೋತೀವಲ್ಲ, ಏನೇನೋ ಆಗಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ. ಆದರೆ ಇವತ್ತು ನಾನೇನೋ ಆಗಬೇಕು ಅಂತ ಅನ್ಕೋತೀನಿ, ಬಟ್ ಇಲ್ಲಿವರೆಗೂ ನಾನು ಒಂದು ಪಯಣದಲ್ಲಿ ಬಂದಿದ್ದೀನಿ, ತಲುಪಿದ್ದೀನಿ, ಎಲ್ಲಿಂದಲೋ ಬಂದಿದ್ದೀನಲ್ಲ. ಈ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅನುಭವ ಇದೆಯಲ್ಲ, ಈ ಅನುಭವ ಎಲ್ಲೋ ಒಂದು ಮೂಲೆಯಲ್ಲಿರಲ್ಲ, ನಮ್ಮಲ್ಲೇ ಇರುತ್ತೆ. ನಾನು ಮುಂದೇನಾಗಬೇಕು ಅಂತ ಅಂದ್ಕೊಳ್ಬೇಕಾದ್ರೆ ನನಗೆ ಹಿಂದೆ ಆಗಿದೆಯಲ್ಲ, ಅವೆಲ್ಲ ಸ್ವಲ್ಪ ನಮ್ಮನ್ನು ಹಿಡ್ಕೊಂಡು ಕಂಟ್ರೋಲ್ ಮಾಡ್ತಿರುತ್ತೆ. ಬೇಸ್ಡ್ ಆನ್ ದ್ಯಾಟ್ ನಾನು ನನ್ನ ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಅಳುಕು, ಭಯ, ಆಗುತ್ತೋ ಇಲ್ವೋ, ನನಗೆ ಯಾಕಾಗತ್ತೆ, ಅವ್ರಿಗಾಗತ್ತೆ, ಇವೆಲ್ಲ ಈ ಚಿಂತೆ ಮಾಡ್ತೀವಲ್ಲ, ದಿಸ್ ಇಸ್ ಕಾಲ್ಡ್ ಆಂಗ್ಸೈಟಿ. ಕರೆಕ್ಟಾ? ಹೋಗ್ತೀರಾ? ಸೊ ವೆನ್ ಯು ವರಿ ಅಬೌಟ್ ದ ಪಾಸ್ಟ್, it is called depression. When you worry about the future, it is called anxiety. Correct? ಇದೆರಡು ಯಾಕೆ ಬರ್ತಾ ಇದೆ? ನಮ್ಮ ಅನುಭವದ ಮೇಲೆ ಇದು ಬರ್ತಾ ಇದೆ. isn't it? ಆದರೆ ಚಿಂತನೆ ಏನು? ವಾಟ್ ಇಸ್ ಥಿಂಕಿಂಗ್? ಒಂದು ವರಿ, ಇನ್ನೊಂದು ಥಿಂಕಿಂಗ್. ನೋ ವಿ ಥಿಂಕ್. ಸೊ worrying is also part of thinking. ಬಟ್ ಥಿಂಕಿಂಗ್ ಅಂದರೆ ಏನು? ಚಿಂತನೆ ಅಂದರೆ ಏನು? ಅದಕ್ಕೆ ನಮ್ಮ ಯೋಗ ಸಾಹಿತ್ಯದಲ್ಲಿ ಬುದ್ಧಿ ಅಂತ ಹೇಳ್ತಾರೆ. ಧೀ, ಬುದ್ಧಿ. ನಮಗೆಲ್ರಿಗೂ ಈ ಬುದ್ಧಿಯ ಒಂದು ಫ್ಯಾಕಲ್ಟಿಯನ್ನು ಕೊಟ್ಟಿದ್ದಾರೆ, ಪ್ರಕೃತಿ, ಭಗವಂತ ಕೊಟ್ಟಿದ್ದಾರೆ. ಈ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸೋದು ಇಂಗ್ಲೀಷಲ್ಲಿ ಇಂಟೆಲೆಕ್ಟ್ ಅಂತಾರೆ. ಈ ಸರಿಯಾಗಿ ಉಪಯೋಗಿಸೋದಿದೆಯಲ್ಲ, ದ್ಯಾಟ್ ಇಸ್ ಚಿಂತನೆ. ಹಿಂದೆ ಏನೋ ಆಯಿತು ಅಂತ ಬರೀ ಯೋಚನೆ ಮಾಡ್ತಾ
ಅದಕ್ಕೊಂದು ಕಲರ್ ಕಟ್ಕೊಂಡು ಅದಕ್ಕೊಂದು ಮನಸ್ಸೊಳಗೆ ಒಂದು ರೂಪ ಕಟ್ಕೊಂಡು ಅದು ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೆ ಆಗೋಯ್ತು, ಈಗ ದಿಸ್ ಇಸ್ ಡಿಪ್ರೆಷನ್. ಆದರೆ ಆಗ ಹೋಗಿದೆ. ಅದರ ಬಗ್ಗೆ ಚಿಂತನೆ ಅಂದರೆ ಏನರ್ಥ? ವಾಟ್, ಹೌ, ವೈ, ವೇರ್, ವೆನ್. ನಿಮಗೆಲ್ಲ ಗೊತ್ತಿದೆಯಲ್ಲ, 5 W's and 1 5 H. wives and 1 husband ಫಾರ್ಮುಲಾ, 5 W's and 1 H ಫಾರ್ಮುಲಾ. ಯಾವುದೇ ವಿಷಯದ ಬಗ್ಗೆ ನಾವು ಸರಿಯಾಗಿ ಪ್ರಶ್ನೆ ಮಾಡಿದಾಗ ಸರಿಯಾದ ಉತ್ತರ ಸಿಗುತ್ತೆ. ನಾವೆಲ್ಲ ಪ್ರಶ್ನೆ ಮಾಡ್ತೀವಿ. ನಾನು ಆಗಾಗ JP ಹೇಳ್ತಿರ್ತೀನಿ, ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್ ಈಸ್ ಕಾಲ್ಡ್ ದ ಕ್ಯೂ ಫ್ಯಾಕ್ಟರ್. ಕ್ಯೂ ಎಕ್ಸ್ ಫ್ಯಾಕ್ಟರ್ ಅಂತ ನೀವು ಕೇಳಿರ್ಬೋದು, ಆದರೆ ನಾವಿಬ್ಬರು ಸೇರ್ಕೊಂಡು ಕಂಡುಹಿಡಿದಿದ್ದು ಕ್ಯೂ ಫ್ಯಾಕ್ಟರ್. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್, ಇಫ್ ಯು ಆರ್ ಅ ಮಾಸ್ಟರ್ ಆಫ್ ದ ಕ್ಯೂ ಫ್ಯಾಕ್ಟರ್, ದೆನ್ ಲೈಫ್ ಬಿಕಮ್ಸ್ ಈಸಿ. ಏನು ಕ್ಯೂ ಫ್ಯಾಕ್ಟರ್? ಕ್ವೆಶ್ಚನ್. ಸರಿಯಾಗಿ ಪ್ರಶ್ನಿಸು. ನಮಗೆಲ್ರಿಗೂ ಗೊತ್ತು ಪ್ರಶ್ನಿಸೋದು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ನಾವು ಮಕ್ಕಳಾಗಿ ಬೆಳೀತಾ ಇದ್ದಾಗ ನಾವು ಎಲ್ಲದಕ್ಕಿಂತ ನಮ್ಮ ತಂದೆ ತಾಯಿಂದ್ರನ್ನು ಏನನ್ನು ಕೇಳ್ತಿದ್ವಿ ಅಥವಾ ಏನನ್ನು ಹೇಳ್ತಿದ್ವಿ? ಕೇಳೋದೇ ಮಾಡ್ತಿದ್ವಿ. ವಿ ಯೂಸ್ ಟು ಆಸ್ಕ್ ಅ ಲಾಟ್ ಆಫ್ ಕ್ವೆಶ್ಚನ್ಸ್. ಕ್ವೆಶ್ಚನ್ಸ್ ಅರೈಸಸ್ ಔಟ್ ಆಫ್ ಕ್ಯೂರಿಯಾಸಿಟಿ. ಕರೆಕ್ಟ್ ಅಲ್ವಾ? ಸೊ ನಾವು ಹುಟ್ಟುತ್ತಾನೆ ನಮಗೆ ಕ್ಯೂರಿಯಸ್, ವಿ ವಾಂಟ್ ಟು ನೋ. ಸೊ ಏನಾದರೂ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಪ್ರಶ್ನೆ ಕೇಳಬೇಕು. ಆದರೆ ಅವಾಗ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಮ್ಮ ಶಾಲೆಗಳಲ್ಲಿ ಹೇಳ್ಕೊಟ್ಟಿಲ್ಲ. ನಮ್ಮ ಶಾಲೆಗಳಲ್ಲಿ ಪಾಠ ಮಾಡಿ ಆ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಬದುಕಿನಲ್ಲಿ ಸರಿಯಾಗಿ ಪ್ರಶ್ನೆ ಮಾಡುವುದು ಹೇಗೆ ಅಂತ ಪಾಠ ನಮಗೆ ಕಲಿಸ್ಕೊಡದೇ ಇರೋದ್ರಿಂದ ಕೆಲವು ಸರ್ತಿ ನಾವು ಅಸಮರ್ಪಕ ಪ್ರಶ್ನೆಗಳನ್ನು ಕೇಳುತ್ತೇವೆ. ಹಿಂದೆ ನನ್ನ ಬದುಕಿನಲ್ಲಿ ಏನೋ ಆಗಬೇಕು ಅಂದ್ಕೊಂಡು ಬದುಕನ್ನು ನಡೆಸ್ಕೊಂಡು ಬರ್ತಾಯಿದ್ದೆ. ಆದರೆ ಅಂದ್ಕೊಂಡಂಗೆ ಆಗಲಿಲ್ಲ. ಈಗ ಕೂತ್ಕೊಂಡು ವರಿ ಮಾಡಬೇಕಾದ್ರೆ ಏನು ವರಿ ಮಾಡ್ತೀರಿ? ಯಾವ ಪ್ರಶ್ನೆ ಇಟ್ಕೊಂಡು ವರಿ ಮಾಡ್ತೀರಿ? ಇದು ಯಾಕೆ ನನಗಾಯಿತು? ನನಗಾಗಬಾರ್ದಾಗಿತ್ತಲ್ವಾ? ಅವ್ರಿಗಾಯ್ತಲ್ಲ, ನನಗೆ ಯಾಕೆ ಆಗಲಿಲ್ಲ? ಸೊ ಇದು ಪ್ರಶ್ನೆನೇ. ಆದರೆ ಈ ಪ್ರಶ್ನೆ ನಿಮ್ಮನ್ನು ಎಲ್ಲಿ ಲೀಡ್ ಮಾಡುತ್ತೆ? ಅಸಮರ್ಪಕ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಆ ಉತ್ತರ ಇನ್ನೊಂದು ಅಸಮರ್ಪಕ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ. ವಿ ಆಸ್ಕ್ ಅನ್ವಾಂಟೆಡ್ ಕ್ವೆಶ್ಚನ್ಸ್ ಆರ್ ಸಮ್ಟೈಮ್ಸ್ ಇನ್ಎಫೆಕ್ಟಿವ್ ಕ್ವೆಶ್ಚನ್ಸ್. ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಸಿಗುತ್ತಾ? ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಎಸ್, ಕರೆಕ್ಟ್. ಆದರೆ ನಾವು ಸಮರ್ಪಕವಾದ ಪ್ರಶ್ನೆ ಕೇಳಿದಾಗ ಸಮರ್ಪಕವಾದ ಉತ್ತರ ಸಿಗುತ್ತೆ. ಈ ಹಿಂದೆ ಏನೋ ಆಗಬೇಕಾಗಿತ್ತು, ಆಗಲಿಲ್ಲ. ಅದ್ರ ಬಗ್ಗೆ ಯಾವುದು ಸಮರ್ಪಕ ಪ್ರಶ್ನೆ ಕೇಳಬೇಕು? ಆಗೋಗಿದೆ. ಅಂಥ ಟೈಮಲ್ಲಿ ಇದು ಆಗಬಾರ್ದಾಗಿತ್ತು, ನನಗೆ ಯಾಕೆ ಆಯ್ತಿದ್ದು, ನನ್ನ ಅದೃಷ್ಟ ಸರಿ ಇಲ್ವೋ ಏನೋ, ಈ ಪ್ರಶ್ನೆ ಅಲ್ವಾ? ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಅದಕ್ಕೆ ಮತ್ತೆ ಮುಂದಕ್ಕೆ ಹೋಗುತ್ತೆ. ಯಾವ ಥರದ ಪ್ರಶ್ನೆಯನ್ನು ಕೇಳ್ಬೋದಿತ್ತು? ಏನೋ ಆಗೋಯ್ತು, ನೀವು ಅಂದ್ಕೊಂಡಿದ್ದು ಆಗಲಿಲ್ಲ. ಸಮರ್ಪಕ ಪ್ರಶ್ನೆ ಯಾವುದು? ವಾಟ್ ನೆಕ್ಸ್ಟ್? ಅದಕ್ಕಿಂತ ಸಮರ್ಪಕ ಪ್ರಶ್ನೆ ಏನಿರ್ಬೋದು? ನೀವು ಅಂದ್ಕೊಂಡಿದ್ದು ಆಗಲಿಲ್ಲ ಅಲ್ಲ, ವಾಟ್ ಎವರ್ ಹ್ಯಾಪಂಡ್ ಇಸ್ ಹ್ಯಾಪಂಡ್. ಫಿಲಾಸಫರ್ ಆಗ್ಬಿಟ್ರಿ. ಈ ಪ್ರಶ್ನೆ ಕೇಳೋದಿದ್ರೆ ಏನು ಮಾಡ್ತೀರಿ? ನಾನು ನಡೆಯುವ ಹಾದಿಯಲ್ಲಿ ಜಾರಿ ಬಿದ್ದೆ, ಕರೆಕ್ಟಾ? ಈ ಜಾರಿ ಬಿದ್ದಿದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊತಾ ಇದ್ದೀರಿ. ಯಾಕೆ ನಾನು ಜಾರಿ ಬಿದ್ದೆ? ಆಗಿದೆ. ಅದು ಈ ಬಿದ್ದೋದ್ನಲ್ಲ, ಅದ್ರ ಬಗ್ಗೆನೇ ನಾನು ಚಿಂತೆ ಮಾಡ್ತಿರೋದಲ್ಲ. ಈಗ ಅದ್ರ ಬಗ್ಗೆ ಸಮರ್ಪಕ ಪ್ರಶ್ನೆ ಏನು ಕೇಳ್ಬೋದು? ವಾಟ್ ನೆಕ್ಸ್ಟ್? ಸ್ವಲ್ಪ ಯೋಚನೆ ಮಾಡಿ. ಕ್ಯಾನ್ ವಿ ಲರ್ನ್ ಫ್ರಮ್ ಅ ಪಾಸ್ಟ್ ಮಿಸ್ಟೇಕ್? ತಪ್ಪಾಗೋಯ್ತು, ಇದರಲ್ಲಿ ಕಲಿಕೆ ಏನು? ಇಲ್ಲಿ ಬುದ್ಧಿ ಉಪಯೋಗಿಸ್ತಾ ಇದ್ದೀರಾ, ಇಮೋಷನ್ಸ್ ಉಪಯೋಗಿಸ್ತಾ ಇಲ್ಲ. ನೀವು ವರಿ ಮಾಡ್ತಾ ಇಮೋಷನ್ಸ್ ಯೂಸ್ ಮಾಡಿದಾಗ, ಫೀಲಿಂಗ್ಸನ್ನು ತುಂಬಿದಾಗ ಡಿಪ್ರೆಷನ್ ಆಗ್ತದೆ. ಆಗೋಗಿದೆ. ಈ ಕ್ರಿಕೆಟ್ ಆಟ ಆಡ್ತೀವ್ರಿ, ತುಂಬ ಪ್ರಾಕ್ಟೀಸ್ ಮಾಡಿದ್ರಿ, ಆದರೆ ಫಸ್ಟ್ ಬಾಲಲ್ಲೇ ಔಟ್ ಆಗ್ತೀವಿ. ಸುಮ್ಮನೆ ಯೋಚನೆ ಮಾಡ್ತೀವಿ, ಫಸ್ಟ್ ಬಾಲಲ್ಲೇ ಔಟ್ ಆಗ್ತೀವಿ. ಔಟ್ ಆಗಿ ವಾಪಸ್ ಬಂದಮೇಲೆ ಏನು ಮಾಡ್ತೀರಿ? ಚಿಂತನೆ ಮಾಡುತ್ತಾನೆ.
ಅಯ್ಯೋ ನಾನು ಮೂರು ವಾರದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ, ಎಲ್ಲ ಥರದ ಬೌಲಿಂಗು ಪ್ರಾಕ್ಟೀಸ್ ಮಾಡಿದ್ದೆ, ಆದರೆ ಫಸ್ಟ್ ಬಾಲಿಗೆ ಔಟ್ ಆಯಿತು, ಹಾಗೆ ಅವ್ರು ನೋಡಿಕೊಂಡ್ರು ಇವ್ರು ನೋಡಿದ್ರು, ಅವ್ರು ನನ್ನನ್ನು ಏನು ಅನ್ಕೋತಾರೋ, ನಮ್ಮ ಬಗ್ಗೆನೇ ಕೆಲವು ಸರಿ ಚಾಟಿ ಏಟ್ ಹೊಡೆಯೋದು, ಬೇರೆ ನನ್ನ ಅದೃಷ್ಟ ಸರಿ ಇಲ್ಲ, ಹಿಂಗೆಲ್ಲ ಯೋಚನೆ ಮಾಡ್ತೀವಲ್ಲ. ಇದು ಚಿಂತೆ. ಯಾಕೆ ಚಿಂತೆ ಬಂತು? ನೀವು ಸಮರ್ಪಕವಾದ ಪ್ರಶ್ನೆ ಕೇಳಲಿಲ್ಲ. ಒಂದು, ಎರಡನೇದು ಇಮೋಷನ್ಸ್, ಫೀಲಿಂಗ್ಸ್ ಎಲ್ಲ ತಂದು ಕೊನೆಗೆ ಏನಾಗುತ್ತೆ, ಮಿಕ್ಸ್ಚರ್ ಆಗುತ್ತೆ. ಹೌದಾ? ಅಲ್ಲಿ ಕೆಲವೊಮ್ಮೆ ಇವೆಲ್ಲ ಆಗುತ್ತೆ. ಆದರೆ 90 ಸೆಕೆಂಡ್ ಒಳಗೆ ಜನ ಹೇಳ್ತಾರೆ, ವಿತಿನ್ 90 seconds ಇಫ್ ಯು ಆರ್ ಏಬಲ್ ಟು ಆಸ್ಕ್ ದ ರೈಟ್ ಕ್ವೆಶ್ಚನ್ ಯು ವಿಲ್ ಗೆಟ್ ಅನ್ ಎಫೆಕ್ಟಿವ್ ಆನ್ಸರ್. ದ್ಯಾಟ್ ವಿಲ್ ಲೀಡ್ ಯು ಟು ಅನದರ್ ಎಫೆಕ್ಟಿವ್ ಆನ್ಸರ್, ದೆನ್ ಟು ಅನದರ್ ಎಫೆಕ್ಟಿವ್ ಆನ್ಸರ್. ಫಸ್ಟ್ ಬಾಲಲ್ಲಿ ಔಟ್ ಆದೆ, ಯಾವ ಥರ ಪ್ರಶ್ನೆ ಕೇಳ್ಬೇಕು ನಾನು? ಎಲ್ಲ ಥರದ ಬೌಲಿಂಗು ನೀನು ಆಡಿದ್ದಿ, ಈ ಒಂದು ಬೌಲಿಂಗ್ ನೀನು ಇದುವರೆಗೂ ಫೇಸ್ ಮಾಡಿರಲಿಲ್ಲ, ಕರೆಕ್ಟಾ? ಈ ಬೌಲಿಂಗ್ ಬಗ್ಗೆ ನೀವು ಯೋಚನೆ ಮಾಡ್ಬೋದಾ? ವಾಟ್ ಈಸ್ ದ ಸಾರ್ಟ್ ಆಫ್ ಬಾಲ್ ದಟ್ ಕೇಮ್ ವಿಚ್ ಐ ಕುಡ್ ನಾಟ್ ಡಿಫೆಂಡ್? ಅವನು ಬೌಲಿಂಗ್ ಮಾಡಿದವನು ಬಾಲನ್ನು ಹೇಗೆ ಇಟ್ಕೊಂಡು ಬೌಲ್ ಮಾಡ್ದ? ಯೋಚನೆ ಮಾಡಿದಾಗ ನೀವು ನಿಮ್ಮನ್ನು ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಕರೆಕ್ಟಾ? ವಿಲ್ ದಿಸ್ ಹೆಲ್ಪ್ ಯು ಇನ್ ದ ನೆಕ್ಸ್ಟ್ ಮ್ಯಾಚ್? ಕರೆಕ್ಟ್. ಬಟ್ ಇಫ್ ಯು ಸಿಟ್ ಆ್ಯಂಡ್ ಬ್ರೂಡ್, you sit and worry, it will lead you and one day you will say, ಅಯ್ಯೋ ನಾನು ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಕ್ರಿಕೆಟಲ್ಲಿ ಮಾತ್ರ ನಾನು ಉದ್ಧಾರ ಆಗೋಕ್ಕಾಗಲ್ಲ ಅಂತ ಬಿಟ್ಟು ಅಲ್ಲಿ ನಿಮ್ಮ ಥರನೇ ಔಟ್ ಆದವನು ಇನ್ನೊಬ್ಬ ಅದರಿಂದ ಕಲ್ತಿರ್ತಾನೆ. ದಿಸ್ ಅ ಗ್ರೇಟ್ ಎಕ್ಸಾಂಪಲ್. ಸಚಿನ್ ತೆಂಡೂಲ್ಕರ್ and ವಿನೋದ್ ಕಾಂಬ್ಲಿ, both of them started at the same time. Sachin went on to become a world record player, ಅಲ್ವಾ? ವಿನೋದ್ ಕಾಂಬ್ಲಿ he went into depression. Why? ಎಲ್ಲೋ ಒಂದು ಕಡೆ ಸೋತಾಗ he sat down and got into depression by not asking the right question. ಆದರೆ ಸಚಿನ್, he started asking the appropriate question. ಹೌದು, ನಾನು ಸೋತೆ, ನಾನು ಔಟ್ ಆದೆ, ನಾನು ರನ್ಸ್ ಗಳಿಸಲಿಲ್ಲ, ಪೂರ್ ಫಾರ್ಮಲ್ಲಿ ಇದ್ದೀನಿ, ವಾಟ್ ನೆಕ್ಸ್ಟ್? ನೀವು ವಾಟ್ ನೆಕ್ಸ್ಟಿಗೆ ಸರಿಯಾದ ಪ್ರಶ್ನೆ ಕೇಳಬೇಕು. ವಾಟ್ ನೆಕ್ಸ್ಟಲ್ಲಿ ನೀವು ಹೌ ಕಮ್ ಅದರ್ಸ್ ಆರ್ ಬೆಟರ್ ದೆನ್ ಮೀ ಅಂತಂದರೆ, ವೆರಿ ಮೆನಿ ಟೈಮ್ಸ್ ವಿ ಆಸ್ ದಿಸ್ ಕ್ವೆಶ್ಚನ್ನು. ನಾನು ಯಾಕೆ ಬೇರೆಯವರಷ್ಟು ಸಕ್ಸಸ್ ಆಗಲಿಲ್ಲ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಉತ್ತರ ಸಿಗುತ್ತೆ. ಬಟ್ ಅದು ನಿಮ್ಗೆ ಎಲ್ಲಿ ಲೀಡ್ ಆಗುತ್ತೆ? ಲಾರ್ಡ್ ಆಫ್ ಅ ಸ್ಪೈರಲ್ ಆಫ್ ನೆಗೆಟಿವ್ ಥಿಂಕಿಂಗ್. ಕರೆಕ್ಟ್. ಸೊ ಹಾಗೆ ಮುಂದಿನ ಬಗ್ಗೆ, ಮುಂದಿನ ಜೀವನದ ಬಗ್ಗೆ, ಫ್ಯೂಚರ್ ಬಗ್ಗೆ ನಾವೆಲ್ಲ ಚಿಂತೆ ಮಾಡ್ತೀವಿ, ಹೌದಾ? ಸುಮ್ಮನೆ ಕೂತ್ಕೊಂಡು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರನೇ ಬರೋದಲ್ಲ ಮನುಷ್ಯರಿಗೆ. ವಾಟ್ ಡು ಐ ವಾಂಟ್ ಟು ಬಿಕಮ್ ಇನ್ ಲೈಫ್? ನೀವು ವಾಟ್ ಡು ಐ ವಾಂಟ್ ಟು ಬಿಕಮ್ ಇನ್ ಲೈಫ್ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ನಾನು ಸಿಂಗರ್ ಚಾನ್ಸೇ ಇಲ್ಲ, ಆ್ಯಕ್ಟರ್ ಚಾನ್ಸೇ ಇಲ್ಲ, ಒಳ್ಳೆ ಮಾತುಗಾರ ಅಯ್ಯೋ ಚಾನ್ಸೇ ಇಲ್ಲ, ಈ ಥರ ನೆಗೆಟ್ ಮಾಡ್ಕೊಂಡು ಕೊನೆಗೆ ಏನೋ ಒಂದು ಉಳಿದಿರ್ತದಲ್ಲ, ನಾನು ಇನ್ನೊಬ್ಬರ ಹತ್ರ ಕೆಲಸ ಮಾಡ್ಬೋದು ಏನೋ. ಅದು ಡಸ್ ಇಟ್ ಲೀಡ್ ಯು ಟು ಮೋರ್ ಪಾಸಿಟಿವಿಟಿ ಆರ್ ಲೆಸ್ ಪಾಸಿಟಿವಿಟಿ? ಈ ಥರ ಯೋಚನೆ, ಲೆಸ್ ಪಾಸಿಟಿವಿಟಿ. ಬಟ್ ಅದೇ ಇವೆಲ್ಲ ಸರಿ. ಇತಿಹಾಸದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ಎಂತೆಂಥ ಜನ ಇದ್ದಾರೆ ನಮ್ಗೆ ಗೊತ್ತಲ್ಲ, ಎಲ್ಲೆಲ್ಲಿಂದಲೋ ಬಂದು ಎಲ್ಲೆಲ್ಲೋ ತಲುಪಿದ್ದಾರೆ, ಗೊತ್ತಿದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು simply ask the most important question: what do I really want in life? ಈ ಪ್ರಶ್ನೆ ಕೇಳಬೇಕಾದ್ರೆ ಹಳೆದನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ನೋಡಿ, ನಮ್ಮ ಮನೆಗಳಲ್ಲಿ ಮನೆ ಒಳಗೆ ಎಂಟ್ರ್ ಆಗಬೇಕಾದ್ರೆ ಚಪ್ಪಲಿಗಳನ್ನು ಹೊರಗಿಟ್ಟು ಬರ್ತೀವಿ. ಚಪ್ಪಲಿಗಳನ್ನ ಯಾಕೆ ಹೊರಗಿಟ್ಟು ಬರ್ತೀವಿ? ಅಲ್ವಾ? ಅಶುದ್ಧತೆಯನ್ನು ಹೊರಗಿಡಬೇಕು, ಶುದ್ಧರಾಗಿ ಒಳಗೆ ಬರಬೇಕು, ಕರೆಕ್ಟಾ? ನೀವು ನಿಮ್ಮ ನಾಳೆಯ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಿಮ್ಮ ಹಳೆಯ ಅಶುದ್ಧತೆಯನ್ನು ಯಾಕೆ ತರ್ತೀರಿ? ಆಗಿದೆಯಲ್ಲ ಅಶುದ್ಧ. ದ ಪಾಸ್ಟ್ ಯು ಹ್ಯಾವ್ ಅ ಲಾಟ್ ಆಫ್ ಮಿಸ್ಟೇಕ್ಸ್, ರೈಟ್? ಸೊ ವೈ ಡು ಯು ವಾಂಟ್ ಟು ಬ್ರಿಂಗ್ ಯುವರ್ ಪಾಸ್ಟ್ ಮಿಸ್ಟೇಕ್ ವೈಲ್ ಆನ್ಸರಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಬೌಟ್ ಯುವರ್ ಫ್ಯೂಚರ್? ಪಕ್ಕಕ್ಕಿಡಿ, ಚಪ್ಪಲಿ ಪಕ್ಕಕ್ಕಿಟ್ಟಂಗೆ ಪಕ್ಕಕ್ಕಿಡಿ. ನಾನು ಏನೇ ಆಗಿರ್ಬೋದು ಹಿಂದೆ, ಆದರೆ ಮುಂದೆ ಆಸ್ಕ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್:
ನನಗೆ ಬದುಕಿನಲ್ಲಿ ನಿಜವಾಗಲೂ ಏನು ಆಗ ಬಯಸುತ್ತೇನೆ? ಆ ಪ್ರಶ್ನೆಗೆ ಕೂತ್ಕೊಂಡು ಟೈಮ್ ತಗೊಳ್ಳಿ, ಕೂತ್ಕೊಂಡು ಯೋಚನೆ ಮಾಡಿ. ಐ ವಾಂಟ್ ಟು ಬಿ ಆನ್ IAS ಆಫೀಸರ್. ಶಿ ಇಸ್ ಇನ್ 9th ಸ್ಟ್ಯಾಂಡರ್ಡ್. ಓಕೆ, ಶಿ ಆಸ್ಕ್ಡ್ ದಟ್ ಕ್ವೆಶ್ಚನ್, ವಾಟ್ ಡು ಐ ವಾಂಟ್? ಐ ವಾಂಟ್ ಟು ಬಿ ಆನ್ IPS ಆಫೀಸರ್. ಅಕಸ್ಮಾತ್ ಈ ಪ್ರಶ್ನೆಯ ಉತ್ತರ IPS ಆಫೀಸರ್ ಆಗಿದ್ದು ಅವಳು ತನ್ನ 4 ಜನ ಸ್ನೇಹಿತರಿಗೆ ಹೇಳಿದ್ರೆ 4 ಜನ ಏನು ಮಾಡ್ತಾರೆ? ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಅಂತ ಕೇಳ್ತಾರೆ. ನಿನಗೆ ಹೈಟ್ ಇದೆಯಾ, ಪರ್ಸ್ನಾಲಿಟಿ ಇದೆಯಾ ಅಂತ ಕೇಳ್ತಾರೆ, ಹೌದಲ್ಲ? ಬೇರೆಯವ್ರು ಕೇಳೋದಲ್ಲ, ನಾವೇ ಈ ಕೆಲವು ಉತ್ತರಗಳು ಬಂದ್ಬಿಡುತ್ತವೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಆಸೆ ಇರುತ್ತೆ, ಇನ್ನೊಂದು ಕಡೆ ಅದು ಕೇಳ್ತಿದ್ದಾಗಲೇ ನಮ್ಮ ಮನಸ್ಸು ಬೇಸ್ಡ್ ಆನ್ ಅವರ್ ಪಾಸ್ಟ್ ವಿಲ್ ಟೆಲ್ ಯು, ಅಯ್ಯೋ ನಿಮ್ಮ ಖಾನ್ದಾನಲ್ಲಿ ಯಾರೂ ಆಗಿಲ್ಲ, ನಿನಗೆ ಸಾಧ್ಯ ಇಲ್ಲ. ನೋಡು ಅವ್ರು ನೋಡಿ 4 ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಆಗಿಲ್ಲ. ಅವರು ಫಸ್ಟು ಎಲ್ಲಾದರೂ ಓಟದಲ್ಲೆಲ್ಲ ಫಸ್ಟ್ ಇದ್ದಾರೆ, ಆದರೆ ನೀನು ಯುವರ್ ಆನ್ ಆ್ಯಾವ್ರೇಜ್ ಸ್ಟೂಡೆಂಟ್. ಇವೆಲ್ಲ ಚಿಂತೆಗಳು ಬಂದು ನಮ್ಮನ್ನು ಮೇಕ್ಸ್ ಇಟ್ ವೆರಿ ಇನ್ಎಫೆಕ್ಟಿವ್ ಅಂತ. ಸೊ ಎಲ್ಲಿ ವಾಟ್ ಕೇಳಬೇಕೋ ಅಲ್ಲಿ ವಾಟೇ ಕೇಳಬೇಕು. ವಾಟ್ ಡು ಐ ವಾಂಟ್ ಟು ಬಿಕಮ್ ಇನ್ ಲೈಫ್? ಅಲ್ಲಿ ವಾಟ್ ಡು ಐ ವಾಂಟ್ ಟು ಬಿಕಮ್ ಇನ್ ಲೈಫ್ ಅಂದಾಗ ಫಾರ್ ಹರ್ ಇಫ್ ದಿ ಆನ್ಸರ್ ಇಸ್, ನಿಮ್ಮಲ್ಲಿ ಯಾರೋ ಐ ವಾಂಟ್ ಟು ಬಿ ಅ ಮಿನಿಸ್ಟರ್, ಐ ವಾಂಟ್ ಟು ಬಿ ಅನ್ MLA, ಐ ವಾಂಟ್ ಟು ಬಿ ಅ ಲೀಡರ್, ಐ ವಾಂಟ್ ಟು ಬಿ ದಿ ಔಟ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಸ್ಪೀಕರ್ ಅಂತ ಅದು ನಿಮಗೆ ಒಳಗಿಂದ ಬರಬೇಕು. ಅದಕ್ಕೆ ಹೊರಗಡೆಯಿಂದ ಹೂರ್ಣ ಏನು ಬರಲ್ಲ. ವಾಟ್ ಈಸ್ ದಟ್ ಯು ರಿಯಲಿ ವಾಂಟ್ ಟು ಬಿಕಮ್ ಇನ್ ಲೈಫ್? ಅದಾದ ಮೇಲೆ ನೀವು ಕೇಳಬೇಕಾಗಿರೋದು, ಎಸ್ ಐ ವಾಂಟ್ ಟು ಬಿ ದ ಫಸ್ಟ್ ಪರ್ಸನ್ ಫ್ರಮ್ ಕರ್ನಾಟಕ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ಅಂತ ಇಟ್ಕೊಳ್ಳಿ. ಓಕೆ, ನಿಜವಾಗ್ಲೂ ಬೇಕಾ? ಇನ್ನೊಂದು ಪ್ರಶ್ನೆ ಕೇಳಿ, ಎಸ್ ನಿಜವಾಗ್ಲೂ ಬೇಕು. ದೆನ್ ಯು ಸೇ ಇದು ನನ್ನ ಆಯ್ಕೆ ಅಂದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಗೊತ್ತಾ? ಏನು ಕೇಳಬೇಕು? ವಾಟ್ ಫೈನಲೈಸ್ ಆಗೋಯ್ತು, ಈಗೇನು ಕೇಳಬೇಕು? ಹೌ ಮುಂಚೆ ನೋಡಿ ಎಷ್ಟು ಕ್ವೆಶ್ಚನ್ಸ್ಗಳಿದೆ. ನೀವು ವೈ ಹೇಳೋದಕ್ಕೆ ಮುಂಚೆ ಹೌ ಕೇಳಿಬಿಟ್ರೆ, ಶಿ ವಾಂಟ್ಸ್ ಟು ಬಿ ಅನ್ ಆಕ್ಟ್ರೆಸ್, ಶಿ ವಾಂಟ್ಸ್ ಟು ಬಿ ಅನ್ ಔಟ್ಸ್ಟ್ಯಾಂಡಿಂಗ್ ಆಕ್ಟ್ರೆಸ್, ಐ ವಾಂಟ್ ಟು ಬಿ ದ ಬೆಸ್ಟ್ ಕ್ಯಾರೆಕ್ಟರ್ ಆಕ್ಟರ್, ಐ ವಾಂಟ್ ಟು ಬಿ ಅ ಹೀರೋಯಿನ್ ಇನ್ ಅ ಮೂವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಪ್ರಶ್ನೆ ಏನು ಕೇಳಬೇಕು? ಅಲ್ವಾ? ನೀವು ಹೌ ಅಂದ್ಬಿಟ್ರೆ, ಹೌ ಅಂದರೆ ಏನೇನು ಮಾಡಬೇಕು? ಅದಕ್ಕೆ ಮುಂಚೆ ಆ ಆಸೆ ಉತ್ಕಟ ಆಸೆ ಆಗಬೇಕಲ್ವ ನನಗೆ? ಏನು ಉತ್ಕಟ ಆಸೆ ಆಗಬೇಕು ಅಂದರೆ, ಯು ಹ್ಯಾವ್ ಟು ಫೈಂಡ್ ಔಟ್ ವೈ ಡು ಐ ವಾಂಟ್ ಟು ಬಿ ದ ಬೆಸ್ಟ್, ವೈ ಡು ಐ ವಾಂಟ್ $1 million, ವೈ ಡು ಐ ವಾಂಟ್ ಟು ಬಿ ಅ ಗ್ರೇಟ್ ಪಬ್ಲಿಕ್ ಸ್ಪೀಕರ್. ಕೆಲವು ಸರಿ ಆಸೆ ಇರ್ತದೆ, ಆ ಆಸೆನ ಸಾಲಿಡಿಫೈ ಮಾಡಬೇಕಲ್ಲ, ಕ್ರಿಸ್ಟಲೈಸ್ ಮಾಡಬೇಕಲ್ಲ, ಅದನ್ನು ಪೂರ್ತಿ ನಂದಾಗಿಸ್ಬೇಕಲ್ಲ. ವೈ ಡು ಯು ವಾಂಟ್ ಟು ಬಿ ಅನ್ IPS ಆಫೀಸರ್? ಆ ಪ್ರಶ್ನೆಗೆ ಅವಳಿಗೆ ಉತ್ತರ ಸಿಕ್ಬಿಟ್ರೆ ಯಾವ ಅಡಚಣೆನೂ ನಿಲ್ಲಿಸಲ್ಲ. ಆ್ಯಂಡ್ ಶಿ ಸೇಸ್, ಸುತ್ತಮುತ್ತಲೂ ಎಷ್ಟೋ ಜನರು ಕಷ್ಟಪಡ್ತಿರ್ತಾರೆ. ಶ್ರೀಮಂತರಿಗೆ ಒಂಥರ ನ್ಯಾಯ, ಬಡವರಿಗೆ ಇನ್ನೊಂಥರ ನ್ಯಾಯ. ನಾನು ಬಡತನದಿಂದ ಮೇಲೆ ಬಂದಿದ್ದೀನಿ, ನನ್ನಂಥವರು ಇಂತಹ ಕಷ್ಟಗಳನ್ನು ಅನುಭವಿಸಬಾರ್ದು, ನಾನು ಒಳ್ಳೆಯ IPS ಆಫೀಸರ್ ಆಗಿ ನ್ಯಾಯವನ್ನು ಒದಗಿಸಬಲ್ಲೆ ಅಂತ. ಒಂದು, ನಾನು ನಿಜವಾಗ್ಲೂ IPS ಆಫೀಸರ್ ಆಗಬೇಕು. ಎರಡನೇದು, ನಾನು IPS ಆಫೀಸರ್ ಆಗೋದ್ರಿಂದ ಏನು ಅನ್ನುವ ಕಾರಣ ಅವಳಿಗೆ ಸಿಕ್ಬಿಟ್ರೆ, ಈಗ ಹೌ ಬಿಕಮ್ಸ್ ಈಸಿ. ಶಿ ವಿಲ್ ಗೋ ಫೈಂಡ್ ಔಟ್ ಯಾರು IPS ಆಗಬೇಕು ಅಂದರೆ ಓದಬೇಕು, ಏನು ಓದಬೇಕು. ಯು ಕ್ಯಾನ್ ಲುಕ್ ಫಾರ್ ದ ಹೌ, ವೆನ್, ವೇರ್, ಅದೆಲ್ಲ ಇಟ್ ಫಾಲ್ಸ್ ಇನ್ ಟು ಪ್ಲೇಸ್. ಸೊ ನನ್ನ ಪ್ರಕಾರ ಈ ಕ್ಯೂ ಫ್ಯಾಕ್ಟರ್ ಇದೆಯಲ್ಲ, ಕ್ಯೂ ಒಂದೇ 17th ಆಲ್ಫಾಬೆಟ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ಬಟ್ ಇಟ್ಸ್ ಅ ಪವರ್ಫುಲ್. ನನ್ನ ಪ್ರಕಾರ ನೀವೆಲ್ಲರೂ ನಿಮ್ಮ ಮನೇಲಿ ಒಂದು ಕ್ಯೂ ಅಂತ ದೊಡ್ಡದಾಗಿ ಬರ್ದು ಅಲ್ಲಲ್ಲಿ ಇಟ್ಟಿರಿ, ಯಾರಿಗೂ ಗೊತ್ತಾಗಬಾರ್ದು ಯಾಕೆ ಇಟ್ಟಿದ್ದೀರಿ ಅಂತ. ಬಟ್ ನಿಮಗೆ ಕಂಡಾಗ ಆಮ್ ಐ ಆಸ್ಕಿಂಗ್ ದ ರೈಟ್ ಕ್ವೆಶ್ಚನ್ ಇನ್ ಲೈಫ್. ಈಗ ಮಧ್ಯಾಹ್ನ ಊಟ ಮಾಡಿದ್ರಿ, ಕರೆಕ್ಟಾ? ಯಾಕೆ ಊಟ ಮಾಡ್ತೀರಿ? ಮಾಡಿ ಒಂದೂವರೆಗೆ ಆಹಾರ ತಂದು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಓಕೆ, ವೈ ಡು ಯು ಈಟ್?
ಹ್ಯಾವ್ ಯು ಆಸ್ಕ್ ದ ಕ್ವೆಶ್ಚನ್? ಕೇಳಲಿಲ್ಲ. ಈ ಪ್ರಶ್ನೆ ಯಾವಾಗ ಕೇಳ್ತೀರಿ? ನಮ್ಮ ದೇಹದಲ್ಲಿ ಒಂದು 10-15 kg ಜಾಸ್ತಿ ಆದಾಗ ಅವಾಗ ಕೇಳೋ ಪ್ರಶ್ನೆ, ಯಾಕೆ ಹಿಂಗಾಗೋಯ್ತು? ಯು ಡೋಂಟ್ ಆಸ್ಕ್ ಹೌ ಇಟ್ ಹ್ಯಾಪೆಂಡ್. ಕೇಳ್ತೀವ? ನಮ್ಮ ನಾವೇ ಕನ್ನಡಿಯಲ್ಲಿ ನೋಡಿಕೊಂಡು ಒಂದು 5 kg ಜಾಸ್ತಿ ಇದೆ ಅಂತ ಅನ್ನಿಸಿದಾಗ, ಅಥವಾ ವೇಯಿಂಗ್ ಮಿಷನ್ ಮುಂದೆ ಕಾಲು ಇಟ್ಕೊಂಡು ನೋಡಿದಾಗ ನೀವು ಕೇಳೋ ಪ್ರಶ್ನೆ ಏನು? ಹೌ ಡಿಡ್ ಇಟ್ ಹ್ಯಾಪನ್? ಅಮೇಜ್ ಹೌ ಅಲ್ವಾ? ಯು ಡೋಂಟ್ ಆಸ್ಕ್ ದ ಕ್ವೆಶ್ಚನ್ ವೈ. ಬಟ್ ಇಫ್ ಯು ಆರ್ ಆಸ್ಕ್ ದ ಕ್ವೆಶ್ಚನ್ ವೈ, ನೀವು ನೆಕ್ಸ್ಟ್ ಟೈಮ್ ಊಟ ತಂದು ನೀವು ಮುಂದೆ ಆಹಾರ ಇಟ್ಟಾಗ ಯು ವಿಲ್ ಆಸ್ಕ್, ಏನು ಇದು ನನಗೆ ಬೇಕೇ? ಯು ವಿಲ್ ಆಸ್ಕ್ ದ ರೈಟ್ ಕ್ವೆಶ್ಚನ್. ಈಗ ತಂದಿಟ್ಟು ಪಾಪ ಅವ್ರು ತಂದಿದ್ದಾರೆ, ಅವ್ರಿಗೆ ಬೇಜಾರಾಗಬಾರ್ದು ಅಂತ ತಿನ್ನೋದು ಇಂಪಾರ್ಟೆಂಟು, ಅಥವಾ ನನ್ನ ದೇಹ ನನ್ನ ಆರೋಗ್ಯಕ್ಕೋಸ್ಕರ ತಿನ್ನೋದು? ಇಫ್ ಯು ಆಸ್ಕ್ ದ ರೈಟ್ ಕ್ವೆಶ್ಚನ್ ಇನ್ ಎವ್ರಿ ಪಾರ್ಟ್ ಆಫ್ ಯುವರ್ ಲೈಫ್. ಈ ಸ್ನೇಹ ಮಾಡ್ತೀವಿ, ನಾವು ಸ್ನೇಹಿತರ ಜೊತೆ ಸ್ನೇಹ ಮಾಡ್ತೀವಿ, ಹೌದಾ? ಎಂಥ ಸ್ನೇಹಿತರ ಜೊತೆ ನಾವು ಹೋಗ್ತೀವಿ? ಎಂಥ ಸ್ನೇಹಿತರ ಜೊತೆ ನಾವು ಹೋಗ್ತೀವಿ? ಹಾಂ, ನಿಜವಾಗ್ಲೂ ವೆಲ್ ವಿಶರ್ಸ್ ಜೊತೆ ಹೋಗ್ತೀರೋ ಅಥವಾ ನಿಮಗೆ ಖುಷಿ ಕೊಡೋರ ಜೊತೆ ಹೋಗ್ತೀವಿ? ಅದೇ ನಿಮ್ಮ ಫ್ರೀಕ್ವೆನ್ಸಿ ಏನು? ನಿಮ್ಮನ್ನು ಬೆನ್ನು ತಟ್ಟಿ ನಿಮ್ಮ ಆಸೆಗಳನ್ನು ಈಡೇರಿಸೋರ ಜೊತೆ ಹೋಗ್ತೀವಿ, ಹೌದಾ? ಅದರಿಂದ ಬದುಕು ಚೆನ್ನಾಗಾಗ್ತದ? ಇಲ್ಲ. ಬದುಕು ಯಾವಾಗ ಚೆನ್ನಾಗಾಗ್ತದೆ? ಕಷ್ಟಪಟ್ಟು ಪ್ರಯತ್ನಪಟ್ಟು ಬಿದ್ದು ಎದ್ದು ಮುಂದೆ ಬರೋರೆ ಸಕ್ಸಸ್ ಅಲ್ವಾ? ವಾಟ್ ಇಸ್ ದ ಸಾರ್ಟ್ ಆಫ್ ಫ್ರೆಂಡ್ಸ್ ವಿ ಹ್ಯಾವ್? ಚಾಕ್ಲೇಟ್ ತಿನ್ನಿಸೋ ಸ್ನೇಹಿತರೆ ಅಲ್ವಾ ನಮಗೆ ಜಾಸ್ತಿ ಇರೋದು? ನಾವು ಏನು ಮಾಡ್ತೀವಿ, ಅವ್ರು ನನ್ನನ್ನು ಹೀಯಾಳಿಸಬಾರ್ದು, ಬೈಬಾರ್ದು, ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಅವ್ರಿಗೆ ಸ್ವೀಟ್ ತಿನ್ನಿಸ್ತೀವಿ. ನಮಗೂ ಯಾರು ಇಷ್ಟ? ಸ್ವೀಟ್ ತಿನ್ನಿಸೋರೇ ಇಷ್ಟ, ಹೌದಾ? ಸ್ವೀಟ್ ತಿಂತ ಏನಾಗುತ್ತೆ? ಬರೀ ಸ್ವೀಟೇ ತಿಂತಾ ಇದ್ರೆ ಬದುಕಿನಲ್ಲಿ ಏನಾಗುತ್ತೆ? ಗ್ಯಾರಂಟಿ ಅಲ್ವಾ? ಡಯಾಬಿಟೀಸ್ ಗ್ಯಾರಂಟಿ. ಅದೇ ರೀತಿ ನಾವು ಇಷ್ಟಪಡುವ ಸ್ನೇಹಿತರ ಜೊತೆನೇ ಇದ್ದರೆ ನಾವು ಆ್ಯಾವ್ರೇಜ್ ಆಗ್ತೀವಿ. ಅದೇ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಿನ್ನ ಸ್ನೇಹಿತ, ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋಣ, ನಾನು ಕಾಲ್ ಮಾಡ್ತೀನಿ. ಅದು ಚಾಕ್ಲೇಟ್ ಸ್ನೇಹಿತನ ಅಥವಾ ಸ್ವಲ್ಪ ಕಷ್ಟ ಕೊಡೋ ಸ್ನೇಹಿತನ? ಕಷ್ಟ ಕೊಡೋ ಸ್ನೇಹಿತ. ಯಾವುದು ಒಳ್ಳೇದು? ಕಷ್ಟ ಕೊಡೋ ಸ್ನೇಹಿತನೇ ಒಳ್ಳೆಯದು. ನಮ್ಮ ಚಿಂತನೆಗೆ ಗೊತ್ತಿದೆ, ಓಕೆ? ಇಂಟೆಲೆಕ್ಟ್ ನೋಸ್ ದ್ಯಾಟ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಗೋಯಿಂಗ್ ಫಾರ್ ಅ ವಾಕ್ ಆರ್ ಡೂಯಿಂಗ್ ಯೋಗ, ಎಕ್ಸಸೈಸ್, ಜಿಮ್, ಡ್ಯಾನ್ಸ್, ವಾಟ್ ಎವರ್ ಈಸ್ ಗುಡ್. ಆದರೆ ಬೆಳಗ್ಗೆ ಅಷ್ಟೊತ್ತಿನಲ್ಲಿ ಯಾರಾದರೂ ನಿಮಗೆ ಫೋನ್ ಮಾಡಿ ಎಬ್ಸಿದ್ರೆ ಅವ್ರು ನಿಮ್ಗೆ ವೆಲ್ ವಿಷರ್ ಆಗ್ತಾರಾ? ಇಲ್ಲ, ಅಯ್ಯೋ ಒಳ್ಳೆ ನಿದ್ದೆ ಮಾಡ್ತಿದ್ದಾಗ ನಮಗೆ ಎಬ್ಸಿದ್ರು ಅಂದರೆ ರಿಯಲಿ ದೇ ಆರ್ ವೆಲ್ ವಿಷರ್ಸ್. ಸೊ ನಾವು ಬದುಕಿನಲ್ಲಿ ಮುಂದೆ ಬರಬೇಕು ಅಂದರೆ ಈ ಥರ ಈ ಕ್ಯೂ ಫ್ಯಾಕ್ಟರ್ ಇಟ್ಕೊಂಡು ಸರಿಯಾದ ಪ್ರಶ್ನೆಗಳನ್ನು ಕೇಳಿದ್ರೆ ಇಟ್ ಈಸ್ ದಿ ಫ್ಯಾಕಲ್ಟಿ ಆಫ್ ಥಿಂಕಿಂಗ್, ಫ್ಯಾಕಲ್ಟಿ ಆಫ್ ಇಂಟೆಲೆಕ್ಟ್. ಸೊ ಚಿಂತೆ ಮಾಡ್ತೀವಿ, ಸಹಜವಾಗಿ ಮಾಡ್ತೀವಿ, ಆದರೆ ಚಿಂತೆಯಿಂದ ಎಷ್ಟು ಬೇಗ ಚಿಂತನೆಗೆ ಬರ್ತೀವೋ ಅಷ್ಟು ಬೇಗ ನಾವು ವಿ ವಿಲ್ ಬಿ ಆನ್ ದ ಪಾತ್ ಟು ಸಕ್ಸಸ್. ಅಲ್ಲ, ಇದು ನನ್ನ ಮನಸ್ಸಿಗೆ ಹೊಳೆದದ್ದು. ಇದು ಎಷ್ಟು ನಿಮಗೆ ಸಮರ್ಪಕವಾಗಿ ತಲುಪಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಜೊತೆ ಮಾತಾಡ್ತಾ ಈ ವಿಷಯ ನನ್ನ ಅರಿವಿಗೆ ಹೆಚ್ಚಿಗೆ ಬಂದಿದೆ. Yes, so I am thankful to you for giving me this opportunity. that was the first point. The second point is mean minded to broad minded. ಕುಬ್ಜ ಮನಸ್ಸಿನಿಂದ ವಿಶಾಲ ಮನೋಭಾವದೆಡೆಗೆ. ಒಳ್ಳೆ ಪ್ರಶ್ನೆ. ಮೀನ್ ಮೈಂಡೆಡ್ ಟು ಬ್ರಾಡ್ ಮೈಂಡೆಡ್ನೆಸ್. ಸುಮ್ಮನೆ ಗಮನಿಸಿ ನಮ್ಮ ಬದುಕನ್ನೇ. ನಾವು ಎಲ್ಲಿಂದ ಬಂದ್ವಿ? ಸಣ್ಣ ಮಕ್ಕಳಾಗಿದ್ದಾಗ ನಮಗೆ ನೆನಪಿಲ್ಲದೆ ಇರ್ಬೋದು, ಈಗ ಯೋಚನೆ ಮಾಡಿದ್ರೆ ನೆನಪಿಲ್ಲದೆ ಇರ್ಬೋದು. ಆದರೆ ನಾವು ಮಕ್ಕಳಾಗಿದ್ವಿ ಅನ್ನೋದು ಇಟ್ಸ್ ಅ ಫ್ಯಾಕ್ಟ್ ಆಫ್ ಲೈಫ್. ಕರೆಕ್ಟ್. ಹೇಗಿದ್ವಿ? ಇವೆರಡರಲ್ಲಿ ಏನಾಗಿದ್ವಿ? ನ್ಯಾರೋ ಮೈಂಡೆಡ್, ಬ್ರಾಡ್ ಮೈಂಡೆಡ್? ಸಹಜವಾಗಿಯೇ ಬ್ರಾಡ್ ಮೈಂಡೆಡ್. ಏನು ಬ್ರಾಡ್ ಮೈಂಡೆಡ್ ಅಂದರೆ? ಮಕ್ಕಳಂದರೆ ವಿಶಾಲ ಮನೋಭಾವ ಅಂದ್ರೆ ಏನು? ಮಕ್ಕಳು ನಮ್ಮ ಸ್ನೇಹಿತರ ಜೊತೆ ಆಟ ಆಡ್ತಾ ಜಗಳ ಆಗ್ಬಿಡುತ್ತೆ.
ಮಕ್ಕಳ ಸಹಜ ಭಾವ ಏನು? ಅಂತೂ ಒಂದಾಗ್ತಾರೆ ಸರ್. ಎಷ್ಟು ಬೇಗ? ಹೌದು ಸರ್. ವಿತಿನ್ ಅ ಫ್ಯೂ ಸೆಕೆಂಡ್ಸ್ ಆರ್ ಅ ಫ್ಯೂ ಮೂಮೆಂಟ್ಸ್ ದೇ ಬಿಕಮ್ ಫ್ರೆಂಡ್ಸ್ ಅಗೇನ್. ಅಂದರೆ ಈ ಬ್ರಾಡ್ ಮೈಂಡೆಡ್ನೆಸ್ಸು ಮಗುವಾಗಿದ್ದಾಗಲೇ ನಮಗೆ ಬಂದಿರೋದು. ಆಮೇಲೆ ಅಪ್ಪ ನೋಡಿದ್ರೆ ಮಾತಾಡಬೇಕು, ಬೇರೆಯವ್ರು ಬಂದಾಗ ಮುಗುಳ್ನಾಗೆ ಇರಬಾರ್ದು. ಈ ಮಗುಗೆ ಅವೆಲ್ಲ ಏನಿಲ್ಲ, ಎಲ್ಲರ ಜೊತೆಗೂ ಸಹಜವಾಗಿಯೇ ಇರ್ತಾರೆ. ಓನ್ಲಿ ಒನ್ಸಿನವೇ ಅಳ್ತಾರೆ, ಹಸುವಾದಾಗ ಅಳ್ತಾರೆ, ಹೊಟ್ಟೆ ನೋವಿದ್ದಾಗ ಅಳ್ತಾರೆ. ಅದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಸಹಜತೆ ಇದೆ. ಈ ಕುಬ್ಜ ಮನೋಭಾವ ಇದು ಸಹಜನ ಅಸಹಜ ಅಸಹಜ ಸರ್. ಅಲ್ವಾ? ಪ್ರಕೃತಿಯಲ್ಲಿ ಅದು ಸಹಜ ಅಲ್ವೇ ಅಲ್ಲ. ಆದರೆ ನಮ್ಮ ಬದುಕಿನಲ್ಲಿ ಈ ಕುಬ್ಜ ಮನೋಭಾವ ಒಂದು ಭಾಗ ಆಗಿಬಿಟ್ಟಿದೆ. ನಮ್ಗೆ ಏನು ಅನಿಸ್ಬಿಡ್ತದೆ ಅಂದರೆ ಹೊರಗಡೆ ಎಲ್ಲ ಕಾಣಿಸೋದೆಲ್ಲ ನ್ಯಾರೋ ಮೈಂಡೆಡ್ನೆಸ್ಸೇ. ಸೊ ಹಾಗಾಗಿ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಾವು ಆಲ್ ವಿ ಹ್ಯಾವ್ ಟು ಡೂ ಈಸ್ ಟು ಲುಕ್ ಬ್ಯಾಕ್ ಇನ್ ಟು ಅವರ್ ಲೈಫ್, ಡ್ರಾ ಫ್ರಮ್ ವೇರ್ ಯು ಕೇಮ್. ಬಾವಿಯಲ್ಲಿ ನೀರಿದ್ದಾಗ ನೀರು ತೆಗಿತೀರಲ್ಲ, ನಮ್ಮ ಪಾಸ್ಟು ಬಾವಿ, ನಾವು ಮಕ್ಕಳಾಗಿದ್ವಿ, ನಾವು ಹುಟ್ಟಿದ್ದೇ ಸಹಜವಾಗಿರಲಿಕ್ಕೆ. ಬ್ರಾಡ್ ಮೈಂಡೆಡ್ನೆಸ್ ಈಸ್ ದ ವೇ ವಿ ವರ್ ಬ್ರಾಟ್ ಅಪ್ ಇನ್ ಲೈಫ್, ಆರ್ ವಿ ಆರ್ ಸಪೋಸ್ ಟು ಕಮ್ ಅಪ್ ಇನ್ ಲೈಫ್. ಒಂದು ಬೀಜವನ್ನು ನೆಲಕ್ಕೆ ಹಾಕಿದರೆ ಅದು ನೋಡಿ ಎಷ್ಟು ಚೆಂದ. ನನಗೆ ನೀವು ಯೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ. ಯಾಕೆ ಏನಾಗುತ್ತೆ? ಬೀಜ ಮೊಳಕೆ ಹೊಡೆಯುತ್ತೆ. ಹಾಂ, ಅದೇ ಗಿಡ ಏನಾಗುತ್ತೆ? ಮೊಳಕೆ ಇಲ್ಲಿ ಟೇಬಲ್ ಮೇಲೆ ಇಟ್ಟರೆ ಏನಾಗುತ್ತೆ? ಒಣಗುತ್ತೆ. ಓಕೆ, ಕರೆಕ್ಟ್. ಆದರೆ ಮಣ್ಣಲ್ಲಿ ಹಾಕಿದ್ರೆ ಏನು ಪದ? ಗ್ರೋ ಆಗುತ್ತೆ. ಇಟ್ ಗ್ರೋಸ್. ವೆನ್ ಯು ಪುಟ್ ಅ ಸೀಡ್ ಇನ್ ಟು ಸಾಯಿಲ್, ಇಟ್ ಗ್ರೋಸ್. ಇಟ್ ಗ್ರೋಸ್ ಓನ್ಲಿ ಇನ್ ಸಾಯಿಲ್. ಸೊ ಎಲ್ಲಿ ಇಡ್ತೀವಿ ದಟ್ ಈಸ್ ಇಂಪಾರ್ಟೆಂಟ್. ಬೀಜ ಇದೆ, ಬೀಜ ಎಲ್ಲಿ ಬೆಳೆಯುತ್ತೋ ಅಲ್ಲಿ ಹಾಕ್ಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲಿ ಬೆಳಿಬೇಕು, ಎಲ್ಲಿ ಬೆಳೆಯೋದು ಸಹಜವಾಗಿ ಎಲ್ಲಿ ಬೆಳಿತೀವಿ? ಸರಿಯಾದ ವಾತಾವರಣದಲ್ಲಿ ಬೆಳಿತೀವಿ. ನಾವು ಕುಬ್ಜ ಮನೋಭಾವ ಇರುವ ಸ್ನೇಹಿತರು, ವಾತಾವರಣ, ಸಮಾಜ ಅಲ್ಲಿದ್ದರೆ ನಾವು ಹೇಗೆ ಬೆಳಿತೀವಿ? ಹಾಗೆ ಬೆಳಿತೀವಿ. ಈಗ ವಿಶಾಲ ಮನೋಭಾವದಲ್ಲಿ ಬೆಳಿಬೇಕು ಅಂದರೆ ಏನು ಮಾಡಬೇಕು? ಕರೆಕ್ಟ್. ಇಲ್ಲಾಂದರೆ ಅಂತಹ ವಾತಾವರಣ ಇಲ್ಲದೆ ಇದ್ದರೆ ನಾವು ಬೆಳೆಸ್ಬೇಕು. ಯು ಹ್ಯಾವ್ ಟು ಗ್ರೋ. ಇಫ್ ಇಟ್ ಇಸ್ ನಾಟ್ ದೇರ್, ಯು ಹ್ಯಾವ್ ಟು ಗ್ರೋ, ಇಸ್ಂಟ್ ಇಟ್? ನೋಡಿ, ಬೀಜ ಇಟ್ ಗ್ರೋಸ್. ಆದರೆ ನಮ್ಮ ಕಣ್ಣು ಕಾಣೋದು ಒಂದು ಕಡೆ ಮಾತ್ರ ಗ್ರೋ ಆಗುತ್ತೆ. ಹೌದಾ? ನಮ್ಮ ಕಣ್ಣು ಕಾಣಿಸೋದಲ್ಲಿ ಮಣ್ಣಿಂದ ಮೇಲೆ ಬಂದಾಗ. ಆದರೆ ವಿಶೇಷತೆ ನೋಡಿ, ಬೀಜ ಎರಡು ಕಡೆ ಬೆಳೆಯುತ್ತೆ. ಲುಕ್ ಎಟ್ ದಿಸ್. ವಿ ನೆವರ್ ಟಾಕ್ ಅಬೌಟ್ ದ ಸೆಕೆಂಡ್ ಪಾರ್ಟ್. ಮೊಳಕೆ ಬಂದು ಮೇಲೆ ಬಂದಾಗ ಅದ್ರ ಬಗ್ಗೆ ಮಾತನಾಡ್ತೀವಿ. ಆದರೆ ಜೋರು ಮಳೆ, ಗಾಳಿ, ಬಿರುಗಾಳಿ ಬಂದರೂ ಬೀಳಲ್ಲ ಮರ. ಯಾಕೆ? ಇದು ಮೇಲೆ ಬೆಳೆದಿದ್ರಿಂದ ಬೀಳಲ್ವೋ ಅಥವಾ ಕೆಳಗಡೆ? ಆಮೇಲೆ ನೋಡಿ, ಇದು ಎಷ್ಟು ವರ್ಷ ಬೆಳೆಯುತ್ತೋ, ಇದು ಹೇಗೆ ಬೆಳೆಯುತ್ತೋ ಅಷ್ಟೇ ಆಳವಾಗಿ, ಅಷ್ಟೇ ವ್ಯಾಪಕವಾಗಿ ಕೆಳಗಡೆ ಬೇರು ಕೂಡ ಬೆಳೆಯುತ್ತೆ. ಎಷ್ಟೋ ಸತಿ ನಾವು ನಮ್ಮ ಕಣ್ಣಿಗೆ ಕಾಣಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಕಣ್ಣಿಗೆ ಕಾಣಿಸದೇ ಇರುವ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್. ನಾವು ಯಾರನ್ನೂ ನೋಡ್ತೀವಿ, ಅವನು ಒಳ್ಳೆ ಕಾರಲ್ಲಿ ಹೋಗ್ತಿರ್ತಾನೆ, ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಅವನು ಏನೋ ಭಾಳ ಸಂಗಾತಿ ನೋಡಿದ್ರೆ ಹಬ್ಬ ಎಷ್ಟು ಸುಂದರವಾಗಿದ್ದಾರೆ, ಅವರು ಪಾರ್ಟಿ ಮಾಡಿದ್ರೆ ತುಂಬ ಜನ ಸೇರ್ತಾರೆ, ಅವರು ನೋಡಿದ್ರೆ ಎಲ್ಲ ನಮಸ್ಕಾರ ಮಾಡ್ತಾರೆ. ಇವೆಲ್ಲ ಬೆಳೆದಿರೋ ಮರ ನೋಡ್ದಂಗೆ. ಓಕೆ, ಬೇರೆ ಹೇಗಿದೆ ನಿಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಬೆಳವಣಿಗೆಯಲ್ಲಿ ನಿಮ್ಮ ಬೇರು ಅವರಿಗಿಂತ ಆಳ ಇರ್ಬೋದು. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್? ಅಪಿಯರೆನ್ಸ್ ಇಂಪಾರ್ಟೆಂಟು
ಅಥವಾ ಬೇರೆ ಇಂಪಾರ್ಟೆಂಟ್. ಒಂದು ಬಿರುಗಾಳಿ ಬಂದರೆ, ಕೆಲವು ಮನೆಗಳಲ್ಲಿ ನೋಡಿರ್ತೀರಿ, ಒಂದು ಅನಾಹುತ ಆದರೆ ಸಾಕು, ಆ ಫ್ಯಾಮಿಲಿ ಪೂರ್ತಿ ಇದೇನೋ ಹೇಳ್ತಾರಲ್ಲ, ಹಾಂ, ಇದಕ್ಕೆ ಇರಲ್ಲ ಅಂತ ಒಂದು ನಮ್ಮಲ್ಲಿ ಹೇಳ್ತಾರಲ್ಲ, ಎಲ್ಲ ಬುಡ ಸಮೇತ ಹಾಂ, ಬುಡ ಸಮೇತ ಕಿತ್ತೋಯ್ತು. ಈ ನಮ್ಮ ಕೊಲೋಕಿಯಲ್ ಬೆಂಗಳೂರಿನಲ್ಲಿ ಏನೋ ಇದೇನೋ ಒಂದು ಪದ, ಒಂದು ಸ್ಟೇಟ್ಮೆಂಟ್ ಇರುತ್ತೆ, ತುಂಬ ಚೆನ್ನಾಗಿದೆ, ಮಾಡ್ತಾ ಇಲ್ಲ. ದ ಪಾಯಿಂಟ್ ಇಸ್ ದಿಸ್: ನೀವು ಅಪಿಯರೆನ್ಸಿಗೋಸ್ಕರ ಬದುಕ್ತಿದ್ದೀರೋ ಅಥವಾ ಆಳವಾಗಿ ನಿಮ್ಮನ್ನು ನೀವು ಬೇರೂರಿದ್ದೀರೋ? ಆಳವಾದ ಬೇರಿದ್ದರೆ ಯಾವತ್ತೋ ಒಂದು ದಿವಸ you'll ಬಿಕಮ್ ಬೆಟರ್. ಬಿರುಗಾಳಿ ಬಂದಾಗಲೂ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಮನೆಗಳಲ್ಲಿ ನೋಡಿ, ಸಣ್ಣ ಪುಟ್ಟ ಸಮಸ್ಯೆ ಆಗಿಬಿಟ್ರೆ ಬಾಯ್. ಯಾಕೆ? ಬೇರು ಬೇರಿಲ್ಲ, ಸ್ಟ್ರಾಂಗ್ ಇಲ್ಲ. ಸ್ಟ್ರಾಂಗ್ ಇದ್ದರೆ ಎಂಥ ಕಷ್ಟ ಬರಲಿ, ಹಣದ ಕಷ್ಟ ಇರ್ಬೋದು, ಇನ್ಯಾವುದೋ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು. ಕೆಲವು ಮನೆಗಳಲ್ಲಿ ಒಬ್ಬರಿಗೆ ಅನಾರೋಗ್ಯ ಬಂದುಬಿಟ್ರೆ ಎಲ್ಲ ಸೇರ್ತಾರೆ, ಎಲ್ಲ ಒಂದು ರೋಲು, ಅವ್ರು ಹಿಂಗೆ ಮಾಡಿ, ನಾನು ಹಿಂಗೆ ಮಾಡ್ತೀನಿ, ನೀನು ಇದು ನೋಡು, ನಾನು ಮಾಡ್ತೀನಿ, ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಅದೇ ಕೆಲವು ಮನೆಯಲ್ಲಿ ಯಾರೋ ಒಬ್ಬರು ಅನಾರೋಗ್ಯ ಆದ ತಕ್ಷಣ ಅವ್ರವ್ರ ಫೈಟಿಂಗ್, ನೀನು ನೋಡ್ಕೋ, ನಾನು ಮೊದಲನೇ ಮಗ, ನೀನು ಎರಡನೇ ಮಗಳು, ಇಲ್ಲ ನನಗೆ ಬೇರೆ ಏನೋ ಕೆಲಸ ಇದೆ, ಏನೋ ಜಸ್ಟ್ ಇದೆ. Shaping. ಸೊ ಕ್ವಾಲಿಟಿ ಆಫ್ ಲೈಫ್ somehow depends on the quality of roots you have. ಆ್ಯಂಡ್ ಅದರ ನನ್ನ ಪ್ರಕಾರ ಸಹಜವಾಗಿ ನಾವೆಲ್ಲ ಎರಡು ಕಡೆನೂ ಬೆಳಿಬೇಕು. ಮಗು ಬೆಳೀತಾ ಬೆಳೀತಾ ಸಹಜವಾಗಿ ಎರಡು ಕಡೆನೂ ಬೆಳಿಬೇಕು. ಆದರೆ ಬೆಳೀತಾ ಬೆಳೀತಾ ನಮಗೆ ಸಮಾಜದಲ್ಲಿ, ಪ್ರಪಂಚದಲ್ಲಿ ಕಾಣಿಸೋದೇನೋ ಕುಬ್ಜ ಮನೋಭಾವ. ಹಾಗಾಗಿ ನಾವು ಅದನ್ನು ಒಳಗೊಂಡು, ಆದರೆ ನಾವು ಹುಟ್ಟುತ್ತಾ ಸಹಜವಾಗಿ ನಾವು ಬೆಳಿಬೇಕಾಗಿದ್ದ ರೀತಿ ಈಸ್ ವಿಶಾಲ ಮನೋಭಾವ. ಸೊ